ಈ ನಂಬರ್ ಸಿಸ್ಟಮ್ ಅನ್ನೋದು ಯಾವುದೋ ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ಭಾಳಷ್ಟು ಇಂಪಾರ್ಟೆಂಟ್ ರೋಲನ್ನು ಫಾಲೋ ಮಾಡ್ತೈತಿ. ಆ ಕಾರಣಕ್ಕೆ ಈ ಒಂದು ಚಾಪ್ಟರನ್ನು ಸವಿಸ್ತಾರವಾಗಿ ತಿಳ್ಕೊಳ್ಳೋಣ. ಅಂದ್ರೆ ಎ ಟು ಜಡ್ ನಾವು ಏನೂ ಕೂಡ ಈ ಚಾಪ್ಟರಿಂದ ಬಿಡೋದು ಬೇಡ. ಅಂದ್ರೆ ನೀವು ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಹೋಗೋದಾರೆ ಅಂದ್ರೆ ಈ ಒಂದು ಚಾಪ್ಟರ್ ಅಂತ ಬಂದ್ರೆ ಸಾಕ, ಯಾವ ಎಕ್ಸಾಮ್ ಒಳಗೆ ಎಂಥ ಕ್ವಶನ್ ಬಂದರೂ ಕೂಡ ಸಲೀಸಾಗಿ ಬಿಡಿಸ್ತಾರೆ. ಅಷ್ಟು ಮಾತ್ರ ಗ್ಯಾರಂಟಿ ಕೊಟ್ಟ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾನೆ. ಅದಕ್ಕಿಂತ ಮೊದಲನೇ ವಿಡಿಯೋ ಆದ ಕಾರಣ ಯಾವತ್ತೂ ನಾನು ಇದನ್ನು ಹೇಳೋದಿಲ್ಲ, ಬಟ್ ಮೊದಲನೇ ವಿಡಿಯೋ ಆದ ಕಾರಣಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದ್ರೆ ಫಸ್ಟ್ ಡೇ ಐತಿ, ಇನ್ನು ಮುಂದೆ ಡೈಲಿಯಾಗಿ ನಾವು ಒಂದೊಂದು ಚಾಪ್ಟರನ್ನು ಡೀಟೇಲಾಗಿ ತಿಳ್ಕೊಂಡು ಹೋಗೋಣ. ಮತ್ತು ಅದರ ಜೊತೆಗೆ ಇದು ಆದಷ್ಟು ಶೇರ್ ಮಾಡೋದನ್ನು ಕೂಡ ಮರಿಬೇಡ್ರಿ. ಓಕೆ, ನಾವು ಈಗ ಮೊದಲನೇ ಒಂದು ಇದ್ರ ಕಡೆ ಹೋಗ್ಕೊಳ್ಳೋಣ, ಒಂದು ನಂಬರ್ ಸಿಸ್ಟಮ್ ಒಳಗೆ. ಈಗ ನಾವು ನಂಬರ್ಸ್ ಅಂದರೆ ಏನಂತ ತಿಳ್ಕೊಳ್ಳೋಣ. ಮೊದಲನೇ ಟಾಪಿಕ್ ಏನು, ನಂಬರ್ಸ. ಒಂದನೇಕ್ಕೆ ಏನು ಬರ್ದಿದ್ದು ನಮ್ಗೆ, ನಂಬರ್ಸ. ಈ ನಂಬರ್ಸ್ ಅಂದ್ರೆ ಏನು, ಇದ್ರಾಗ ಎಷ್ಟು ವಿಧ ಅದಾವನ್ನು ತಿಳ್ಕೊಳ್ಳೋದಾದ್ರೆ ಮೊದಲನೇಗೆ ನಾವು ತಿಳ್ಕೊಳ್ತೇವೆ ನಂಬರ್ಸ್ ಒಳಗೆ ಮೊದಲನೇದ ಅಂದ್ರೆ ರಿಯಲ್ ನಂಬರ. ಮೊದಲನೇದಿದೆ ಒಂದು ರಿಯಲ್ ನಂಬರ. ಫಸ್ಟ್ನೇಗೆ ನೋಡೋದು ರಿಯಲ್ ನಂಬರ. ಆನಂತರ ಎರಡನೇಕ ಇಮ್ಯಾಜಿನರಿ ನಂಬರ. ಇಮ್ಯಾಜಿನರಿ ನಂಬರ. ಈಗ ನಾವು ಇಂಪಾರ್ಟೆಂಟಾಗಿ ಇಲ್ಲಿ ತಿಳ್ಕೊಳ್ಳೋದು ಏನಂದ್ರೆ, ಈ ರಿಯಲ್ ನಂಬರ್ ಏನೈತಲ್ಲ, ಈ ರಿಯಲ್ ನಂಬರಿಂದ ಮಾತ್ರ ಕ್ವಶನ್ಗಳು ಬರ್ತಾವೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗೈತಿ. ಈ ಇಮ್ಯಾಜಿನರಿ ನಂಬರಿಂದ ಯಾವುದೇ ರೀತಿಯ ಕ್ವಶನ್ಗಳು ಬರೋದಿಲ್ಲ. ಅಂದ್ರೆ ಈ ಎಕ್ಸಾಮ್ ಅಂತ ಅಷ್ಟೇ ಅಲ್ಲ, ನಾವು ರೈಲ್ವೆ ಎಕ್ಸಾಮ್ ಅಂತ ಅಷ್ಟೇ ಅಲ್ಲ, ಯಾವುದೇ SSC ಆಗಲಿ, ಆನಂತರ ಯಾವ ಬೇಕಾದ ಎಕ್ಸಾಮ್ ಕೂಡ ತೊಗೊಂಡ್ರು ಕೂಡ ನೀವು ಈ ಒಂದು ಟಾಪಿಕ್ಕಿಂದ ಯಾವುದೂ ಕೂಡ ಕ್ವಶನ್ಗಳು ಬರೋದಿಲ್ಲ. ಅಂದ್ರೆ ನೀವು ನೋಡಬೇಕಾಗಿರೋದು ಯಾವುದೋ ಒಂದು ರಿಯಲ್ ನಂಬರ. ಇದ್ರ ಮ್ಯಾಗ ಅಷ್ಟೇ ಫೋಕಸ್ ಮಾಡಿರಿ. ಆನಂತರ ಇಮ್ಯಾಜಿನರಿ ನಂಬರ್ ಏನ, ರಿಯಲ್ ನಂಬರ್ ಏನಂತೇಳಿ ತಿಳ್ಕೊಳ್ಳೋಣ. ಬಟ್ ಇದ್ರ ಮ್ಯಾಗ ಯಾವುದೂ ಕ್ವಶನ್ ಬರೋದಿಲ್ಲ, ಇದು ಕೂಡ ನೆನಪಿರಲಿ. ಈಗ ನಾವು ಒಂದೊಂದು ಟಾಪಿಕ್ ಆಗಿ ತೊಗೊಂಡು ಹೋಗೋಣ. ಮೊದಲನೇಗೆ ಏನೋ ರಿಯಲ್ ನಂಬರ್ ತಿಳ್ಕೊಳ್ಳೋಣ. ಒಂದು ರಿಯಲ್ ನಂಬರ. ಈ ರಿಯಲ್ ನಂಬರ್ ಮೇಲೆ ತಿಳ್ಕೊಳ್ಳೋದಾದ್ರೆ ನಾವು ಫಸ್ಟ್ನೇಕ ಇಲ್ಲಿ ಏನೇನು ಬರ್ತಾವೆ ಅನ್ನೋದು ನೋಡೋದಾದ್ರೆ, ರಿಯಲ್ ನಂಬರ್ ಅಂದರೆ ಎಲ್ಲ ನಂಬರ್ ಬರ್ತಾವೆ ಇಲ್ಲಿ ಆಲ್ಮೋಸ್ಟ್. 1, 2, ಆನಂತರ 10, 30, 20 ಏನು ಬೇಕಾದನ್ರಿ ನೀವು ಯಾವುದೂ ಕೂಡ ಎಲ್ಲ ಕೂಡ ಇದ್ರೊಳಗೆ ಬರತ್ತವ. ಅದ್ರೊಳಗೂ ಮೈನಸ್ ಕೂಡ, ಅಂದ್ರೆ ನಿಮ್ಗೆ ಡೌಟ್ ಬರ್ಬೋದು ಮೈನಸ್ ಸಂಖ್ಯೆ ಬರ್ತಾವೆ ಅಂತೇಳಿ. ಅವು ಕೂಡ ಬರ್ತಾವೆ ಇದ್ರೊಳಗೆ. ಅಂದ್ರೆ -2, -5 ಈ ರೀತಿ ಅಷ್ಟು ಎಲ್ಲ ಕೂಡ ಈ ಒಂದು ರಿಯಲ್ ಸಂಖ್ಯೆಗಳು ಬರ್ತಾವೆ. ಅಂದ್ರೆ ಎಲ್ಲ ಸಂಖ್ಯೆ ಇದ್ರೊಳಗೆ ಬಂದ್ರೆ ಇಮ್ಯಾಜಿನರಿ ಸಂಖ್ಯೆ ಯಾವ ಅನ್ನೋ ಡೌಟ್ ಬರ್ಬೋದು ನಿಮ್ಗೆ. ಇಮ್ಯಾಜಿನರಿ ಸಂಖ್ಯೆಗಳು ಏನಂದ್ರೆ ಈಗ ಇಲ್ಲೇ ತಿಳಿಸ್ತಾನೆ ನಾನು, ಅದನ್ನೇನು ಸಪ್ರೇಟಾಗಿ ತಿಳ್ಕೊಂಡು ಬೇಡ. ಯಾವ ಕಾರಣಕ್ಕಂದ್ರೆ ಅದೇನು ಯೂಸ್ಲೆಸ್ ಇದ್ದಂಗದ ಈ ಒಂದು ಚಾಪ್ಟರ್ ಒಳಗೆ. ಆದರೂ ಕೂಡ ಅದ್ರ ಬಗ್ಗೆ ನಾಲೆಜ್ ಇರೋದು ಇಂಪಾರ್ಟೆಂಟ್ ಆಗೈತಿ. ಆ ಕಾರಣಕ್ಕೆ ಒಂದು ಇಮ್ಯಾಜಿನರಿ ನಂಬರ್ ಯಾವ ಥರ ಇರ್ತಾವೆ ಅಂದ್ರೆ, ಉದಾಹರಣೆಗೆ ನೀವು ನೋಡ್ಬೋದು ರೂಟ್ ಒಳಗೆ -5, ಆನಂತರ ರೂಟ್ ಒಳಗೆ -1 ಈ ರೀತಿಯಾಗಿ ಇದ್ರೆ, ರೂಟ್ ಒಳಗೆ ಏನಾರ ಮೈನಸ್ ಒಳಗೆ ಬಂದಿದ್ದು ಅಂದ್ರೆ ಇವಕ್ಕೆ ನಾವಂಥವು ಇಮ್ಯಾಜಿನರಿ ನಂಬರ. ನೆನಪಿಟ್ಟುಕೋರಿದ ಮೋಸ್ಟ್ ಇಂಪಾರ್ಟೆಂಟ್ ಆಗೈತಿ. ಆನಂತರ ಇಲ್ಲೇ ನಾವು ಇದನ್ನು ಯಾವ ರೀತಿ ಸಿಂಬಲ್ ಹೋಗಿ ಇದನ್ನು ಮಾಡ್ತೇವೆ ಅಂದ್ರೆ, ಅಯೋಟ ಅಂದ್ರೆ I ಸಿಂಬಲ್ ಇದನ್ನು ನಾವು ರಿಪ್ರೆಸೆಂಟೇಷನ್ ಮಾಡ್ತೇವೆ. = √-1 ಅಂತ ಹೇಳ್ಬೋದು ಇದ್ರ ವ್ಯಾಲ್ಯೂವ. ಈ ರೀತಿ ಒಳಗೆ ಅಂದ್ರೆ ಅಯೋಟಾದಿಂದ ನಾವು ಈ ಒಂದು ಇಮ್ಯಾಜಿನರಿ ಸಂಖ್ಯೆಗಳನ್ನು ಅಳಿತವು. ಆನಂತರ ಈಗ ಮುಂದೂರು ನಾವು ಈಗ ಗುರುತಾತ ಅಂದ್ಕೊಂಡನು ರಿಯಲ್ ಸಂಖ್ಯೆ ಯಾವ, ಇಮ್ಯಾಜಿನರಿ ನಂಬರ್ ಯಾವ ಅಂತೇಳಿ. ಈಗ ರಿಯಲ್ ಸಂಖ್ಯೆ ಒಳಗೆ 2 ವಿಧಗಳನ್ನು ನಾವು ನೋಡ್ತೇವೆ. ಅಂದ್ರೆ ರಿಯಲ್ ನಂಬರ್ ಒಳಗೆ 2 ವಿಧ ಅದಾವೆ. ಅಂದ್ರೇನ, ನಾವು ಏನು ನೋಡ್ತೇವ್ರ ರಿಯಲ್ ನಂಬರ ಇದ್ರೊಳಗೆ 2 ವಿಧ ಅದಾವೆ. ಅಂದ್ರೆ 2 ಟೈಪ್ಸ್ ಅದಾವೆ. 2 ಟೈಪ್ಸ ಅವು ಯಾವ್ಯಾವ, ಒಂದನೇಗೆ ಬರ್ತೈತಿ ಇಂಟೀಜರ್ಸ, ಆನಂತರ ಡೆಸಿಮಲ್ಸ. ಒಂದನೇದು ಯಾವ್ದು, ಒಂದು ಇಂಟೀಜರ, ಆನಂತರ ಡೆಸಿಮಲ. ಈ ಇಂಟೀಜರ ಡೆಸಿಮಲ ಅಂದರೆ ಏನಂತೇಳಿ ಈಗ ನಾವು ತಿಳ್ಕೊಳ್ಳೋಣ. ನೆಕ್ಸ್ಟ್ ಟಾಪಿಕ ಅದೇ ಇರ್ತೈತೆ ನಮ್ದು. ಅಂದ್ರೆ ಈ ಕುರಿಮ್ಯಾಗ ಅಷ್ಟೇ ಕ್ವಶನ್ಗಳು ಬರ್ತಾವೆ ನಿಮಗೆ ಯಾವ್ಯಾವ ಥರ ಇರ್ತಾವೆ ಅಂತೇಳಿ ನಾವು ಒಂದೊಂದು ತಿಳಿಸ್ಕೊಂಡು ಹೊಂಟನು. ಈಗ ಇಂಟೀಜರ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಇಂಟೀಜರ್ ಅಂದ್ರೇನ, ನಿಮ್ಗೇನಾರು ಡೌಟ್ ಬಂದಿರ್ಬೋದು ಇಂಟೀಜರ್ ಅಂದ್ರೆ ಏನ ಅಂತೇಳಿ. ಇಂಟೀಜರ್ಗೆ ನಾವು ಆಲ್ಮೋಸ್ಟ್ ಎಲ್ಲ ಸಂಖ್ಯೆಗಳು ಇದ್ರೊಳಗೆ ಬರ್ತಾವೆ. ಅಂದರೆ ರಿಯಲ್ ನಂಬರ್ ಹೋಗಿರುವಂಥ ಭಾಳಷ್ಟು ಸಂಖ್ಯೆಗಳು ಇದ್ರೊಳಗೆ ನಾವು ನೋಡ್ತೇವೆ. ಅಂದ್ರೆ ಉದಾಹರಣೆಗೆ 1,
2 -1 -20 -100 1000 ನೀವೇನು ಬೇಕಾದ ಅಂದರೂ ಕೂಡ ಇವೆಲ್ಲ ಬರ್ತಾವೆ ಇಂಟೀಜರ್ಸ್ ಒಳಗೆ. ಅಂದ್ರೆ ಇಂಟೀಜರ್ಸ್ ಒಳಗೆ ಇವೆಲ್ಲ ಬಂದರೆ ಡೆಸಿಮಲ್ ಒಳಗೆ ಯಾವ ಬರ್ತಾವೆ ಅಂತ ನಿಮಗೂ ಅನ್ನಿಸ್ಬೋದು. ಡೆಸಿಮಲ್ ಒಳಗೆ ಯಾವ ಬರ್ತಾವಪ್ಪ ಅಂದ್ರೆ ಒಂದು ಡೆಸಿಮಲ್ ಡಿ ಅಂತ ಇದು ಮಾಡ್ತಾನು. ಡೆಸಿಮಲ್ ಒಳಗೆ ಬರುವಂಥ ಸಂಖ್ಯೆಗಳನ್ನು ನೋಡೋದಾದ್ರೆ 3/4 ಇದು ಡೆಸಿಮಲ್ ಒಳಗೆ ಬರ್ತೈತಿ. ಅಂದರೆ ಅದು ಭಾಗ ಹೋಗಿರೋದಿಲ್ಲ ಅಂಥ ಸಂಖ್ಯೆಗಳನ್ನು ನಾವು ಒಂದು ಇದ್ರೊಳಗೆ ನೋಡ್ತೇವೆ. ಅಂದ್ರೆ 10/3 ಆನಂತರ √π ಇವು ಎಲ್ಲ ಡೆಸಿಮಲ್ ಒಳಗೆ ಬರ್ತಾವೆ. ಅಂದ್ರೆ ಇಲ್ಲೇ ಭಾಗ ಹೋಗಕ್ಕೆ ಇವು ಪೂರ್ತಿ ಭಾಗ ಹೋಗೋದಿಲ್ಲ, ಭಾಗ ಹೋದರೂ ಕೂಡ ಪಾಯಿಂಟ್ ಹೋಗಿ ಬರ್ತಾವೆ. ಆ ರೀತಿ ಇದ್ದಂಥ ಸಂದರ್ಭದಾಗ ಅವನ್ನ ನಾವು ಅಂಥವು ಡೆಸಿಮಲ್ ಸಂಖ್ಯೆಗಳು. ಈಗ ನಾವು ಈ ಇಂಟೀಜರ್ ಸಂಖ್ಯೆಗಳದಲ್ಲ ಇದ್ರೊಳಗೂ ಆನಂತರ ಡೆಸಿಮಲ್ಗೂ ಭಾಳಷ್ಟು ವಿಧಾನಗಳಿದಾವೆ, ಅಂದ್ರೆ ವಿಧಗಳಿದಾವೆ. ಅದ್ರೊಳಗೆ ಯಾವ್ಯಾವ ಅಂತ ತಿಳ್ಕೊಳ್ಳೋದಾದ್ರೆ ಈಗ ಇವನ್ನ ಹಿಂದಿಗಡೆ ನಾವು ತಿಳ್ಕೊಳ್ಳೋಣ ಡೆಸಿಮಲ್ಗಳನ್ನ. ಈಗ ನಮ್ಮ ಟಾಪಿಕೇನ ಇಂಟೀಜರ್ಸ್ಗೆ ಯಾವ ಬರ್ತಾವೆ, ಅದ್ರೊಳಗೆ ಸಮಸಂಖ್ಯೆ ಯಾವ, ವಿಷಮ ಸಂಖ್ಯೆ ಯಾವ ಎಲ್ಲ ನಾವು ತಿಳ್ಕೊಳ್ಳೋಣ. ಈಗ ಫಸ್ಟ್ನೇಗೇನ ಈ ಇಂಟೀಜರ್ ಬರುವಂಥ ಸಮಸಂಖ್ಯೆಗಳು ಅಂದರೆ ಇವನ್ ನಂಬರ್ಸ ಒಂದು ಸಮಸಂಖ್ಯೆ, ಅಥವಾ ನೀವು ಇಂಗ್ಲೀಷ್ ಒಳಗೆ ಇವನ್ ನಂಬರ್ ಅನ್ಬೋದು. ಇವನ್ ನಂಬರ್, ಈ ಇವನ್ ನಂಬರ್ಸ್ ಅಂದ್ರೇನ ಎಲ್ಲ ನಿಮಗೆ ಇದಂತ್ರಿ ಆಲ್ಮೋಸ್ಟ್ ಆಗಿ ಗುರ್ತೈತಿ. 2 4 6 8 10 ಈ ರೀತಿ ಇರ್ತಾವಲ್ಲ ಇವಕ್ಕೆ ನಾವು ಇವನ್ ನಂಬರ್ ಅಂತವು. ಅಂದ್ರೆ ಇದರ ಅರ್ಥ ಇಷ್ಟ, ಅವಲ್ 2ರಿಂದ ಡಿವಿಸಿಬಲ್ ಆಗುವಂಥ ಎಲ್ಲ ಸಂಖ್ಯೆಗಳನ್ನು ನಾವು ಒಂದು ಸಮಸಂಖ್ಯೆಗಳು ಅಥವಾ ಇವನ್ ನಂಬರ್ ಅಂತವು. ಇಲ್ಲೇ 2 ನಾವು ಜೋಡಿ ನೋಡ್ತೇವೆ. ಅಂದ್ರೆ 2 ನಾವು ಇಲ್ಲಿ ಒಂದು ಜೋಡಿ ಐತಿ, ಆನಂತರ 4 ಅಂದ್ರೆ 2 ಜೋಡಿ ನೋಡ್ತೇವೆ ನಾವು ಇಲ್ಲಿ. ಈ ರೀತಿ ಬೆಸ ಸಂಖ್ಯೆಗಳು ಉಳಿದೇ ಇದ್ದಂಥ ಎಲ್ಲ ಸಂಖ್ಯೆಗಳನ್ನು ನಾವು ಒಂದು ಸಮಸಂಖ್ಯೆ ಅಂತವೆ. ನಿಮ್ಗೆ ಅರ್ಥ ಆಗಲಿ ಅಂತೇಳಿ ಈ ಒಂದು ಕಾನ್ಸೆಪ್ಟನ್ನ ಹೇಳೀನಿ. 2ರಿಂದ ಡಿವಿಡಿಬಲ್ ಆಗುವಂಥ ಎಲ್ಲ ಸಂಖ್ಯೆಗಳು ಒಂದು ಸಮಸಂಖ್ಯೆ ಆಗಿರ್ತಾವೆ. ಆನಂತರ ಮುಂದುವರಿಯೋದಾದ್ರೆ ನಾವೀಗ ಒಂದು ಬೆಸ ಸಂಖ್ಯೆಗಳು. ಒಂದು ಬೆಸ ಸಂಖ್ಯೆಗಳು ಅಂದ್ರೇನ, ನಿಮ್ಗೆ ಸಮಸಂಖ್ಯೆಗಳ ವಿರುದ್ಧವಾದ ಸಂಖ್ಯೆಗಳನ್ನ ಬೆಸ ಸಂಖ್ಯೆ ಅಂತವು. ಅಂದ್ರೆ 1 3 5 7 ಈ ರೀತಿ 99 ಇವೆಲ್ಲ ಸಂಖ್ಯೆಗಳು ಒಂದು ಬೆಸ ಸಂಖ್ಯೆಗಳಾಗಿರ್ತಾವೆ. ಅಂದರೆ ಇಲ್ಲಿ ಜೋಡಿ ಆಗಕ್ಕೆ ಬರೋದಿಲ್ಲ, ಒಂದಷ್ಟು ಐತಿ ಸಿಂಗಲ್ ಐತಿದ. ಈಗ 1 ಸಿಂಗಲ್ ಐತಲ್ಲ ಹಿಂಗೆ. ಈಗ 3 ಬರ್ರೆ ಇಲ್ಲಿ 2 ಜೋಡಿ ಆಕೈತಿ, 1 ಉಳಿದೈತಿ. ಅಂದ್ರೆ ಇವ 2ರಿಂದ ಡಿವಿಸಿಬಲ್ ಆಗೋದಿಲ್ಲ ಅಂಥ ಸಂಖ್ಯೆಗಳನ್ನು ನಾವು ಬೆಸ ಸಂಖ್ಯೆಗಳು ಅಂತವೆ. ಅರ್ಥ ಆತ ಅಂದ್ಕೊಂಡು ಬೆಸ ಸಂಖ್ಯೆ ಸಮಸಂಖ್ಯೆ ಏನಂತೇಳಿ. ಇವೆರಡು ಒಂದು ಸೈಡ್ ಒಳಗಿದ್ರೆ ನಮಗೆ ಈ ಒಂದು ಚಾಪ್ಟರ್ ಹೋಗೋ ಮೋಸ್ಟ್ ಇಂಪಾರ್ಟೆಂಟ್ ಹೋಗಿ ನಿಮ್ಮ ಎಕ್ಸಾಮ್ ಪಾಯಿಂಟ್ಲೆ ಬರೋದು ಯಾವಂದ್ರೆ ಒಂದು ಡೆಸಿಮಲ್ ಇಂತ್ರನೇ ಬರ್ತಾವೆ ಕ್ವಶನ್ಗಳು. ಅಂದ್ರೆ ಡೆಸಿಮಲ್ ನಂಬರ್ ಒಳಗೆ ಯಾವ್ಯಾವ ಬರ್ತಾವೆ ಅವನಿಗೆ ನಾವು ತಿಳ್ಕೊಳ್ಳೋಣ. ಡೆಸಿಮಲ್ ಬರುವಂಥದ್ದು ರ್ಯಾಷನಲ್ ನಂಬರ, ಇರ್ರ್ಯಾಷನಲ್ ನಂಬರ, ಇವು ಮೋಸ್ಟ್ ಇಂಪಾರ್ಟೆಂಟ್ ಆಗೋವು. ಇವ ನಿಮ್ಗೆ ಎಕ್ಸಾಮು ಬರ್ತಾವೆ. ಇಟ್ಟು ತನಕ ನಾ ಏನು ಹೇಳಿಲ್ಲ ಇದನ್ನೆಲ್ಲ ಬೇಸಿಕ್ ಐತಿ. ಇನ್ನು ಮುಂದೆ ಹೇಳೋದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಐತಿ. ಅಂದ್ರೆ ಈಗ ಡೆಸಿಮಲ್ ಹೋಗಿ ಬರುವಂಥ ಯಾವ್ಯಾವ ಒಂದು ರ್ಯಾಷನಲ್ಲ, ಆನಂತರ ಇನ್ನೊಂದು ಇರ್ರ್ಯಾಷನಲ್ಲ. ಈ ರ್ಯಾಷನಲ್ ನಂಬರ್ ಏನ, ಇರ್ರ್ಯಾಷನಲ್ ನಂಬರ್ ಏನ, ಇವನ್ನೆರಡು ನೀವು ಪರ್ಫೆಕ್ಟಾಗಿ ಕಲ್ಕೊಂಡ್ರೆ ಅಂದ್ರೆ ಮಿನಿಮಮ್ ಆಗಿ ನಿಮಗೆ 1 ಅಥವಾ 2 ಮಾರ್ಕ್ಸ್ ಇಲ್ಲಿ ಈಸಿಯಾಗಿ ಒಂದು ಸಾಧ್ಯತೆ ಐತಿ. ಅಂದ್ರೆ ನಂಬರ್ ಸಿಸ್ಟಮ್ ಅಂದ್ರೆ ಈ ಒಂದು ಟಾಪಿಕ್ ಮೋಸ್ಟ್ ಇಂಪಾರ್ಟೆಂಟ್ ಆಗೈತಿ ಎಕ್ಸಾಮ್ ಪಾಯಿಂಟ್ ಇವ್ಲೆ. ಈಗ ನಾವು ರ್ಯಾಷನಲ್ ನಂಬರ್ ಏನಂತ ತಿಳ್ಕೊಳ್ಳೋಣ. ಈಗ ರ್ಯಾಷನಲ್ ನಂಬರ್ ಅಂದ್ರೆ P/Q ರೂಪ ಬರಿತೀವಿ ನಾವು. ಅಂದ್ರೆ P/Q ರೂಪದ ಯಾವ ಸಂಖ್ಯೆಗಳನ್ನ ಬರಿತಾವಲ್ಲ ಅವಕ್ಕೆ ನಾವು ರ್ಯಾಷನಲ್ ಅಂತವು. ಬಟ್ ಇಲ್ಲೇ Q is not equal to 0 ಅಂದರೆ Q 0 ಆಗಿರಬಾರ್ದು. ಅಂಥ ಎಲ್ಲ ಸಂಖ್ಯೆಗಳನ್ನು ನಾವು ಒಂದು ರ್ಯಾಷನಲ್ ನಂಬರ್ಸ್ ಅಂತವು. P/Q ಒಳಗೆ ಬರೆಯುವಂಥ ಎಲ್ಲ ಸಂಖ್ಯೆಗಳು ರ್ಯಾಷನಲ್ ಒಳಗೆ ಬರ್ತಾವೆ. ನಾವು ಉದಾಹರಣೆಗೆ 1 2 ಆನಂತರ 3 ಇವೆಲ್ಲ ಸಂಖ್ಯೆಗಳು ರ್ಯಾಷನಲ್ ಒಳಗೆ ಬರ್ತಾವೆ. ಆನಂತರ ನಾವು ಇರ್ರ್ಯಾಷನಲ್ ಅಂದ್ರೇನ, ಇದು ಕೂಡ ಇಂಪಾರ್ಟೆಂಟ್ ಆಗೈತಲ್ಲ. ರ್ಯಾಷನಲ್ ಅಂದ್ರೆ ನಾವು ತಿಳ್ಕೊಂಡು ಇದಕ್ಕೆ ಎಕ್ಸಾಮ್ ಯಾವ ರೀತಿ ಬರ್ತಾವೆ ಅಂತೇಳಿ ನಾವು ಮುಂದೆ ಕ್ವಶನ್ ರೂಪದಲ್ಲಿ ತಿಳ್ಕೊಳ್ಳೋಣ. ಬಟ್ ಈಗ ನಾವು ಇರ್ರ್ಯಾಷನಲ್ ಅನ್ನೋದು ತಿಳ್ಕೊಳ್ಳೋಣ ಮೊದಲಕ್ಕೆ. ಈಗ ರ್ಯಾಷನಲ್ ಅರ್ಥ ಅದು ಅಂದ್ಕೊಂಡು P/Qದು ಯಾವ ಬೈತಲ್ಲ ಅವ ರ್ಯಾಷನಲ್ಲ. ಇರ್ರ್ಯಾಷನಲ್ ಅಂದ್ರೇನ P/Q ರೂಪದ್ದು ಬರೆಯೋಕೆ ಯಾವ ಆಗೋದಿಲ್ಲ ಅವ ಇರ್ರ್ಯಾಷನಲ್. ಆಬ್ವಿಯಸ್ಲಿ P/Q ರೂಪದೊಳಗೆ
ಇವುಗಳನ್ನು ಬರೆಯೋಕೆ ಸಾಧ್ಯ ಇಲ್ಲ. ಅಂಥ ಸಂಖ್ಯೆಗಳನ್ನು ಇರ್ರ್ಯಾಷನಲ್ ಸಂಖ್ಯೆ ಅಂತವು. ಅಂದರೆ ಉದಾಹರಣೆಗೆ √3 ಈ ರೀತಿ ಏನಿರ್ತಾವಲ್ಲ, ರೂಟ್ ಒಳಗೆ ಬರುವಂಥ ಆಲ್ಮೋಸ್ಟ್ ಸಂಖ್ಯೆಗಳು. ಆನಂತರ ಯಾವ ಒಂದು ಟರ್ಮಿನೇಟು ಆಗೋಲ್ಲ. ಇದನ್ನು ನಾನು ಮುಂದೆ ತಿಳಿಸ್ಕೊಡ್ತಾನು, ಬಟ್ ಈಗ ಹಂಗೆ ಹೇಳ್ತಾನು. 1 2 3 4 5 8 9 ಇಲ್ಲೇ ಟರ್ಮಿನೇಟು ಆಗೋದಿಲ್ಲ, ರಿಪೀಟು ಆಗೋದಿಲ್ಲ. ಅಂಥ ಸಂಖ್ಯೆಗಳು ಕೂಡ ಒಂದು ಇರ್ರ್ಯಾಷನಲ್ ನಂಬರು ಬರ್ತಾವೆ. ಇದು ಕೂಡ ಇಂಪಾರ್ಟೆಂಟ್ ಆಗೈತಿ. ನಾನು ಹಿಂದಿಗಡೆ ತಿಳಿಸ್ತಾನೆ ಅವನ್ನ ಟರ್ಮಿನೇಟಿಂಗ್ ಏನಂದ ಒಂದು ಅಂದ್ರೇನ, ಆನಂತರ ಒಂದು ನಾನ್ ಟರ್ಮಿನೇಟಿಂಗ್ ಅಂದ್ರೇನ, ಇವನ್ನೆಲ್ಲ ಮುಂದೆ ತಿಳ್ಕೊಳ್ಳೋನು. ಬಟ್ ಇದು ಬೇಸಿಕ್ ನಾಲೆಜ್ ಅಷ್ಟೇ ಇದ್ರೊಳಗೆ ತಿಳ್ಕೊಳ್ಳೋಣ ನಾವು ಈ ಒಂದು ವಿಡಿಯೋದಾಗ. ಈಗ ಅರ್ಥ ಅದು ಅಂದ್ಕೊಂಡೆ ನಾನು. p/q ರೂಪದಾಗ ಬರೆಯೋಕೆ ಯಾವ ಬರೋದಿಲ್ಲ, ಅವ ಇರ್ರ್ಯಾಷನಲ್ ನಂಬರ್ ಆಗಿರ್ತಾವೆ. ಈಗ ನಾವು ಏನೇನು ತಿಳ್ಕೊಂಡು ರ್ಯಾಷನಲ್ ಅಂದ್ರೇನ, ಇರ್ರ್ಯಾಷನಲ್ ಅಂದ್ರೇನ, ಸಮ, ಬೆಸ, ನಂಬರು ಎಷ್ಟು ವಿಧ ಇರ್ತಾವೆ, ಇವನ್ನೆಲ್ಲ ನಾವು ಕಂಪ್ಲೀಟಾಗಿ ತಿಳ್ಕೊಂಡು ಅಂತೇಳಿ ಅಂದ್ಕೊಂಡನು. ನಿಮಗೂ ಕೂಡ ಅರ್ಥ ಆಗೈತೆ ಅಂದ್ಕೊಂಡನು ಇದೆಲ್ಲ ಕಾನ್ಸೆಪ್ಟ. ಇದರ ಮುಂದಿನ ಕಾನ್ಸೆಪ್ಟ ಇನ್ನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಲೇ ಭಾಳಷ್ಟು ಇಂಪಾರ್ಟೆಂಟ. ಇನ್ನು ಇದು ಏನು ತಿಳ್ಕೊಂಡಿಲ್ಲ ನಾವು, ಇದ್ರೊಳಗೆ ರ್ಯಾಷನಲ್ಲ ಇರ್ರ್ಯಾಷನಲ್ಲ ಇವೆರಡೇ ಬರ್ತಾವೆ ಎಕ್ಸಾಮ್ ಪಾಯಿಂಟ್ಲೇ. ಉಳ್ಕಿದ್ದೆಲ್ಲ ಬೇಸಿಕ್ ನಾಲೆಜ್ ಇರಬೇಕಾಗಿದೆ. ಆ ಕಾರಣಕ್ಕೆ ತಿಳ್ಕೊಂಡು ಇನ್ನು ನಾವು ಇದಿಷ್ಟಾಯ್ತು. ಇನ್ನು ಮುಂದಿನ ವಿಡಿಯೋದಾಗ ನಾವು ಕಂಪ್ಲೀಟಾಗಿ ರ್ಯಾಷನಲ್ ನಂಬರ್ ಅಂದ್ರೇನ, ಇರ್ರ್ಯಾಷನಲ್ ನಂಬರ್ ಅಂದ್ರೇನ, ಇದ್ರೊಳಗೆ ಯಾವ ರೀತಿಯಾದ ಒಂದು ಇವು ಬರ್ತಾವೆ ಕ್ವಶನ್ಗಳು, ಆನಂತರ ಅದರ ಮುಂದಿನ ಭಾಗ ಏನ, ಇನ್ನೆಲ್ಲ ನಾವು ಮುಂದಿನ ವಿಡಿಯೋ ಸಿಗ್ತಾನೋ ತಿಳ್ಕೊಳ್ಳೋನು. ಅಲ್ಲಿವರೆಗೂ ಬಾಯ್. ಮತ್ತು ವಿಡಿಯೋ ಇನ್ಫಾರ್ಮೇಟಿವ್ ಆದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ. ಫಸ್ಟ್ನೇ ವಿಡಿಯೋ ಆದ ಕಾರಣಕ್ಕೆ ನಾನು ಕೇಳ್ಕೊಳತ್ತನು, ನೀವು ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಗೆ ಒಂದು ಎಕ್ಸಾಮ್ ಪಾಯಿಂಟ್ಲಿ ಭಾಳಷ್ಟು ಇಂಪಾರ್ಟೆಂಟ್ ನಾಲೆಜ್ ನಿಮ್ಗೆ ಈ ಒಂದು ಚಾನಲ್ಲೇ ಸಿಗ್ತೈತಿ.